ಅಜಿತ್ ಭೂಮಿ ಮದುವೆ ಒಂದು ಅಗ್ರಿಮೆಂಟ್ ಮದುವೆ ಅನ್ನೋ ಸತ್ಯವನ್ನು ಸಂಗೀತ ಎದುರು ಬಾಯ್ಬಿಟ್ಟೇ ಬಿಟ್ಟ ಸತ್ಯಣ್ಣ. ನಿನ್ನ ಜೊತೆ ನನ್ನ ಕಥೆ. ಸಂಗೀತ ತನ್ನ ಮಗ ಸೊಸೆಗೆ ಒಂದು ಒಳ್ಳೆ ಮುಹೂರ್ತವನ್ನು ಇಟ್ಬಿಟ್ಟು ಮತ್ತೆ ಅಜಿತ್ ಭೂಮಿ ಕೊರಳಿಗೆ ಮರುಮಾಂಗಲ್ಯ ಧಾರಣೆಯನ್ನು ಮಾಡಬೇಕು ಅನ್ನೋದನ್ನು ಮನೆಯವರೆಲ್ಲರೊಳಗಡೆ ಹೇಳಿ ಸಂಭ್ರಮದಲ್ಲಿರುವಾಗ ಅಜಿತ್ ಭೂಮಿ ಅಂತೂ ತುಂಬ ಶಾಕ್ ಆಗಿಬಿಟ್ಟು ಯಾರು ಏನೇ ಅಂದರೂ ಕೂಡ ಅಷ್ಟೇ ನಾವು ಈ ಮದುವೆಗೆ ಒಪ್ಪಲ್ಲ, ಇನ್ನೊಂದು ಸಲ ನಾವು ಮದುವೆ ಆಗಲ್ಲ ಅಂತ ಇಬ್ಬರು ಒಟ್ಟಿಗೆ ಹೇಳಿ ಅಲ್ಲಿಂದ ಇಬ್ಬರು ಸೇರಿ ಒಟ್ಟಿಗೆ ಹೊರಟ್ಬಿಡ್ತಾರೆ. ಇದನ್ನು ಕೇಳಿಸ್ಕೊಂಡು ಮನೆಯವರಿಗೆಲ್ರಿಗೂ ಆಶ್ಚರ್ಯ ಆಗುತ್ತೆ. ಅರೆ ಇವರಿಬ್ಬರು ಗಂಡ ಹೆಂಡತಿ ಅಲ್ವಾ, ಆದರೂ ಯಾಕೆ ಹಿಂಗೆ ಆಡ್ತಿದ್ದಾರೆ, ಮದುವೆ ಆಗ್ಬೋದಿತ್ತಲ್ವಾ ಅಂತ ಎಲ್ಲರೂ ಯೋಚನೆ ಮಾಡ್ತಿದ್ದಾರೆ. ಎಕ್ಸ್ಪೆಷಲಿ ಸಂಗೀತಗೆ ತುಂಬ ಒಂಥರ ಅನುಮಾನ ಶುರುವಾಗುತ್ತೆ. ಸೀದಾ ಹೋಗಿ ಅಜಿತ್ ಹತ್ರ ಕೇಳಕ್ಕೆ ಹೋಗ್ತಾರೆ ರೂಮಲ್ಲಿ. ಅಜಿತ್ ನಿಜ ಹೇಳು, ನೀವಿಬ್ಬರು ನಿಜವಾಗ್ಲೂ ಮದುವೆ ಆಗಿದ್ದೀರಾ ಅಂತ ತುಂಬ ಡೌಟಲ್ಲಿ ಕೇಳ್ತಾಳೆ. ನೀನಾದರೂ ಹೇಳು ಭೂಮಿ ಅಂತ ಭೂಮಿನೂ ಕೇಳ್ತಾಳೆ. ಅವರಿಬ್ಬರು ಏನೂ ಮಾತಾಡೋದಿಲ್ಲ. ಆಗ ಸತ್ಯಣ್ಣ ಒಂದೊಂದೇ ಸತ್ಯನ ಬಾಯಿ ಬಿಡ್ತಾ ಹೋಗ್ತಾರೆ. ಆಗ ಸತ್ಯಣ್ಣ ಹೇಳ್ತಾನೆ, ಅಜಿತ್ ಭೂಮಿ ಸೀತಾರಾಮ ಕಲ್ಯಾಣದಲ್ಲಿ ಮತ್ತೆ ಯಾಕೆ ಮದುವೆ ಆಗೋಕ್ಕೆ ಒಪ್ಕೊತಿಲ್ಲ ಅಂದರೆ ಇವರಿಬ್ಬರು ನಿಜವಾದ ಮದುವೆ ಆಗಿಲ್ಲ, ಇವರಿಬ್ಬರು ಆಗಿರೋದು ಅಗ್ರಿಮೆಂಟ್ ಮದುವೆ ಅಂತ ಇರೋಬ್ಬರ ಸತ್ಯ ಅಲ್ಲ ಸತ್ಯನ ಹೇಳ್ಬಿಡ್ತಾರೆ. ಇದನ್ನು ಕೇಳಿಸ್ಕೊಂಡು ತುಂಬ ದೊಡ್ಡ ಆಘಾತಕ್ಕೆ ಸಂಗೀತ ಈಡಾಗ್ತಾಳೆ. ಆಮೇಲೆ ಮತ್ತೆ ಅಜಿತ್ನ ಪ್ರಶ್ನೆ ಮಾಡ್ತಾಳೆ, ಅಜಿತ್ ನೀನು ಹಾಗಾದ್ರೆ ಅಗ್ನಿಸಾಕ್ಷಿಯಾಗಿ ಭೂಮಿಗೆ ತಾಳಿ ಕಟ್ಟಿಲ್ವೇನೋ, ಹಾಗಾದರೆ ಭೂಮಿ ಕೊರಳಿಯಲ್ಲಿರೋ ಈ ತಾಳಿನ ನಿಜವಾಗ್ಲೂ ಕಟ್ಟಿದ್ದು ಯಾರು, ನಿಜ ಹೇಳಿ ಅಂತೆಲ್ಲ ಹೇಳಿದಾಗ ಸತ್ಯಣ್ಣ ಬಾಯಿ ಬಿಡ್ತಾರೆ. ಇಲ್ಲಿಗೆ ಸುವರ್ಣವಾಹಿನಿ ರಿಲೀಸ್ ಮಾಡಿದ್ದು ಸೋಮವಾರದ ಪ್ರೋಮೋ ರಿಲೀಸ್ ಆಗಿದೆ. ಇದಿಷ್ಟು ಸೋಮವಾರದ ಪ್ರೋಮೋ. ಹೊಸ ಪ್ರೋಮೋದಲ್ಲಿ ಏನಿರುತ್ತೆ, ಅಜಿತ್ ಭೂಮಿ ಸತ್ಯ ಮನೆಯವರ ಎದುರುಗಡೆನೂ ಕೂಡ ಸಂಗೀತ ಬಯಲು ಮಾಡ್ತಾಳ ಅಥವಾ ಅವರಿಬ್ಬರನ್ನ ಒಂದಾಗೋ ರೀತಿ ಮತ್ತೆ ಮರುಮಾಂಗಲ್ಯ ಧಾರಣೆ ಮಾಡಿಸಿ ಪೂರ್ತಿಯಾಗಿ ಗಂಡ ಹೆಂಡತಿಯಾಗಿ ಮಾಡ್ತಾಳ ಅನ್ನೋದು ಎಲ್ರಿಗೂ ಕುತೂಹಲವಾಗಿದೆ. ಅಷ್ಟೇ ಅಲ್ಲ, ಇನ್ನೊಂದು ಹೊಸ ವಾಹಿನಿ ಏನು ಪ್ರೋಮೋ ರಿಲೀಸ್ ಮಾಡಿದೆ ಅಂದರೆ ಅಜಿತ್ ಭೂಮಿ ಒಂದಾಗೋದು, ಭೂಮಿ ಪ್ರೆಗ್ನೆಂಟ್ ಆಗೋದು, ಆಮೇಲೆ ಅಜಿತ್ ಭೂಮಿ ಮಗು ಆಡಿಸೋದು. ಇದೆಲ್ಲ ಸತ್ಯನ ಕನಸು ಅನ್ನೋದನ್ನ ಬರೋ ಎಪಿಸೋಡ್ನಲ್ಲಿ ನೋಡೋಣ. ಅಲ್ಲಿವರೆಗೂ ಬಾಯ್ ಬಾಯ್.